ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾವು ಮೊನ್ನೆ ತಾನೇ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ವೃಂದ ಹಾಗೂ ನೇಮಕಾತಿ ನಿಯಮಾವಳಿಗೆ ಸಂಬಂಧಪಟ್ಟಂತೆ ಕರಡು ಪ್ರತಿಯನ್ನು ಗಮನಿಸಿದ್ವಿ. ಅದರಲ್ಲಿ ಒಂದಷ್ಟು ವಿಚಾರಗಳನ್ನು ಈಗಾಗಲೇ ಹಂಚಿಕೊಂಡಿದ್ದಾಗಿದೆ. ಎಲ್ಲರೂ ಕೂಡ ಅದನ್ನು ಗಮನಿಸಿರ್ತೀರ. ಸೊ ಈಗ ಅದರ ಮುಂದುವರೆದ ಭಾಗದಂತೆ ನಾವು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಖಾಲಿರ್ತಕ್ಕಂಥ ಶಿಕ್ಷಕರ ಹುದ್ದೆಗಳನ್ನು ತುಂಬಿಕೊಳ್ಳುವ ಸಲುವಾಗಿ ಸರ್ಕಾರ ಏನು ಮಾಡ್ತಿದೆ, ಆ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತು ಸರ್ಕಾರದ ಹಂತದಲ್ಲಿ ಏನೇನೆಲ್ಲ ಪ್ರೋಸೆಸ್ ನಡೀತಾ ಇದೆ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕರ್ನಾಟಕ ಸರ್ಕಾರದ ನಡವಳಿಕೆಗಳನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಏನಂದರೆ, ಈಗಾಗಲೇ ಸರ್ಕಾರಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಲ್ಲಿ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡೋದಕ್ಕೆ ಇಲ್ಲಿ ಸರ್ಕಾರದ ಹಂತದಲ್ಲಿ ಎಲ್ಲ ರೀತಿ ಪ್ರೋಸೆಸ್ ನಡೀತಾ ಇದೆ ಅನ್ನೋದಕ್ಕೆ ಒಂದು ಪ್ರಸ್ತಾವನೆ ಸಲ್ಲಿಕೆಯಾಗಿದೆ. ಅವುಗಳನ್ನು ನಾವಿಲ್ಲಿ ಗಮನಿಸ್ಬೋದು ಅಲ್ವಾ. ಹಾಗೆ 2026-27 ಸಾಲಿನಲ್ಲಿ ಖಾಲಿ ಇರ್ತಕ್ಕಂಥ ಶಾಲಾ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ 15,000 ಬೋಧಕ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು ಅಂಥೇಳಿ ಒಂದು ಪ್ರಸ್ತಾವನೆ ಸಲ್ಲಿಕೆಯಾಗಿರೋದನ್ನು ನೀವಿಲ್ಲಿ ಗಮನಿಸ್ಬೋದು. ಹಾಗಾಗಿ ನಾವು ಈಗಾಗಲೇ C&R ಏನಿದೆ ಅನ್ನೋದನ್ನು ನೋಡಿದ್ವಿ ಮೊನ್ನೆ ಅಲ್ವಾ. C&Rನ ಒಂದು ಕರಡು ಪ್ರತಿ ಏನಿತ್ತು ಅನ್ನೋದನ್ನು ಗಮನಿಸಿದ್ವಿ. ಅದರ ಒಂದು ಮುಂದುವರೆದ ಭಾಗವಾಗಿ ಇದನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಕೆಲವೊಂದಷ್ಟು ಹುದ್ದೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ಈಗಾಗಲೇ ಗಮನಿಸಿದ್ದೀವಿ. ಆದರೂ ಕೂಡ ಇನ್ನೊಂದ್ಸಲ ಏನು ಮಾಡಬೇಕಾಗುತ್ತೆ, ಈ ಒಂದು ಪ್ರಸ್ತಾವನೆಯಲ್ಲಿ ಕೆಲವೊಂದಷ್ಟು ಹುದ್ದೆಗಳನ್ನು HK ಭಾಗಕ್ಕೆ ಮತ್ತು ನಾನ್ HK ಭಾಗಕ್ಕೆ ಡಿವೈಡ್ ಮಾಡಿ ಕೊಟ್ಟಿರ್ತಕ್ಕಂಥದ್ದನ್ನು ನೋಡಬೇಕಾಗುತ್ತೆ. ಇಲ್ಲಿ ನೋಡಿ, ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ವಿವಿಧ ವೃಂದದ ಶಿಕ್ಷಕರ ಹುದ್ದೆಗಳನ್ನು ಈ ಕೆಳಕಂಡ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಸರ್ಕಾರ ಅನುಮೋದನೆಯನ್ನು ನೀಡಿ ಆದೇಶವನ್ನು ಹೊರಡಿಸಿದೆ ಅಂತೇಳಿ ಕೊಟ್ಟಿರ್ತಕ್ಕಂಥದ್ದನ್ನು ನೀವಿಲ್ಲಿ ಗಮನಿಸ್ತೀರಾ. ನೋಡಿ, ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮುಖ್ಯವಾಗಿ GPT ಹುದ್ದೆಗಳೆಷ್ಟು ಅಂದರೆ 3,228. ಹಾಗೆ ಅಸಿಸ್ಟೆಂಟ್ ಮಾಸ್ಟರ್ ಹೈಸ್ಕೂಲ್ ಹುದ್ದೆಗಳು HST ಅಂದರೆ ಹೈಸ್ಕೂಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡಿದರೆ, ಪ್ರೌಢಶಾಲೆಗಳಿಗೆ ಸಂಬಂಧಪಟ್ಟಂತೆ 2,214 ಹುದ್ದೆಗಳು. PST ಹುದ್ದೆಗಳು 800. ಹಾಗೆ ಫಿಸಿಕಲ್ ಎಜುಕೇಷನ್ ಟೀಚರು 425. ಹಾಗೆ ಕಂಪ್ಯೂಟರ್ ಟೀಚರು 300. ಟೋಟಲ್ ಆಗಿ ಇಷ್ಟು 6,967 ಹುದ್ದೆಗಳನ್ನು KK ಭಾಗಕ್ಕೆ ಅಥವಾ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ತುಂಬಿಕೊಳ್ತೀವಿ ಅಂತೇಳಿ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಹಾಗೆ ಕಲ್ಯಾಣ ಕರ್ನಾಟಕೇತರ ಭಾಗಕ್ಕೆ ಉಳಿದಂತೆ KK ಭಾಗಕ್ಕೆ ಬಿಟ್ಟು ಉಳಿದಂಥ ಜಿಲ್ಲೆಗಳಲ್ಲಿ ನೇಮಕಾತಿಗೆ ಎಷ್ಟು ಹುದ್ದೆಗಳನ್ನು ಮೀಸಲಿಡಲಾಗಿದೆ ಅಂತಂದರೆ, ನೋಡಿ, ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ ಅಂದರೆ GPT 5,272. ಅಸಿಸ್ಟೆಂಟ್ ಮಾಸ್ಟರ್ ಅಂದರೆ HST 2,286. PST 100 ಹುದ್ದೆಗಳು, ತುಂಬ ಕಡಿಮೆ ಸಂಖ್ಯೆಯಲ್ಲಿರ್ತಕ್ಕಂಥ ಹುದ್ದೆಗಳಿದು PST ನಾನ್ HK ಭಾಗದಲ್ಲಿ. ಹಾಗೆ PE ಟೀಚರು 175. ಕಂಪ್ಯೂಟರ್ ಸೈನ್ಸ್ ಟೀಚರು 200. ಟೋಟಲ್ ಆಗಿ ಎಷ್ಟು 8,033 ಹುದ್ದೆಗಳು ನಾನ್ HK ಭಾಗಕ್ಕೆ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಒಂದು ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆಯಲ್ಲಿ, ಇಲ್ಲಿ ನೋಡಿ, ಟಿಪ್ಪಣಿ ಸಂಖ್ಯೆಯಲ್ಲಿ ದಿನಾಂಕ 8/6/2026 ನೀಡಿರುವ ಸಹಮತಿ ಅನ್ವಯ ಹೊರಡಿಸಲಾಗಿದೆ ಅಂತೇಳಿ ಕೊಟ್ಟಿದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ಈ ಒಂದು ಪ್ರಸ್ತಾವನೆ ಸಲ್ಲಿಕೆ ಆಗಿರೋದ್ರಿಂದ ಎಲ್ಲ ಸ್ಪರ್ಧಾರ್ಥಿಗಳು ಏನು ಮಾಡಬೇಕಾಗುತ್ತೆ, ಇದನ್ನು ಗಮನಿಸಿ ಹೆಚ್ಚಿನ ಒಂದು ಅಧ್ಯಯನದ ಕಡೆಗೆ ತಾವು ವಾಲ್ಬೇಕಾಗುತ್ತೆ. ಅದರ ಜೊತೆಯಲ್ಲಿ ಸ್ಟಡಿಯನ್ನು ಇನ್ನೊಂದಿಷ್ಟು ಚುರುಕುಗೊಳಿಸಬೇಕಾಗುತ್ತೆ. ಹಾಗೆ ಸಿಲೆಬಸ್ಸನ್ನು ಇಟ್ಕೊಂಡು ನೀಟಾಗಿ ಓದಬೇಕಾಗುತ್ತೆ. ಅಂದರೆ ಪೇಪರ್ ಫಸ್ಟ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಟ್ಟಿದ್ದಾರೆ ಸಿಲೆಬಸ್ಸನ್ನು. ಪೇಪರ್ ಸೆಕೆಂಡ್ ಮತ್ತು ಥರ್ಡ್ಗೆ ಸಂಬಂಧಪಟ್ಟಂತೆ ಕಾಲ್ಫರ್ ಆಗಿ ಒಂದು 15 ದಿನದಲ್ಲಿ 1.5 ತಿಂಗಳಲ್ಲಿ 45 ದಿನಗಳಲ್ಲೇ ಬಿಡ್ತೀವಿ ಅಂತೇಳಿ ಆಲ್ರೆಡಿ ನಾವು ಮೊನ್ನೆ ನೋಡಿರ್ತಕ್ಕಂಥ ನೋಟಿಫಿಕೇಷನಲ್ಲಿ ಗಮನಿಸಿದ್ವಿ. ಸೊ ಹಾಗಾಗಿ ಇರ್ತಕ್ಕಂಥ ಸಿಲೆಬಸ್ಸನ್ನು ನೀಟಾಗಿ ಸ್ಟಡಿ ಮಾಡುವಂಥದ್ದು ನಮ್ಮ ಕರ್ತವ್ಯ ಆಗಿರುತ್ತೆ.
ಎಲ್ರಿಗೂ ಆಲ್ ದ ಬೆಸ್ಟ್, ಚೆನ್ನಾಗಿ ಸ್ಟಡಿ ಮಾಡಿ ಅಂತ ಹೇಳ್ತಾ ಈ ಒಂದು ಶಾರ್ಟ್ ಆಗಿರ್ತಕ್ಕಂಥ ಒಂದು ವಿಡಿಯೋಗೆ ವಿರಾಮವನ್ನು ಹೇಳ್ತಾ ಇದ್ದೀನಿ. ಇದಿಷ್ಟು ಇವತ್ತಿನ ಒಂದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಯಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಒಂದು ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ ಬೆಲೈಕನ್ ಪ್ರೆಸ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇನ್ನೊಂದಷ್ಟು ಇನ್ಫಾರ್ಮೇಷನ್ ಈ ಒಂದು ವಿಡಿಯೋಗಳಿಂದ ಸಿಗುತ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ವಿಡಿಯೋ ಜೊತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಲಿಂಕ್ ಇದೆ, ಅವುಗಳಿಗೂ ಕೂಡ ಜಾಯ್ನ್ ಆಗಿ. ಇದಿಷ್ಟು ಇವತ್ತಿನ ಒಂದು ಮಾಹಿತಿಯಾಗಿತ್ತು. ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.